ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಫ್ರೈಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಯಾವ ಮೀನಿನ ಫ್ರೈ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಈ ಮೀನು ನಿಜವಾಗಿ ಇದಕ್ಕೆ ಹೆಸರು ಗೊತ್ತಿಲ್ಲ, ಆದರೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ. ಇದಕ್ಕೆ ಗೊರೆ ಮೀನು ಅಂತ ಹೇಳ್ತಾರೆ, ಹಾಗೆಯೇ ಕುಂಬಾರಿ ಮೀನು, ಗರ್ಗ ಮೀನು, ಆ ಥರ ಎಲ್ಲ ಹೆಸರಿದೆ. ಹಾಗೆ ನಾವು ಅಪರೂಪ ತರೋದು. ಹಾಗೆ ಇದಕ್ಕಿಂತ ಮೊದಲೊಮ್ಮೆ ತಂದಿದ್ದೆವು, ಅದನ್ನು ಕೂಡ ಫ್ರೈ ಮಾಡಿದ್ದು. ಮಾಂಸ ಸ್ವಲ್ಪ ಗಟ್ಟಿಯಾಗಿರ್ತದೆ, ಆದರೆ ಟೇಸ್ಟ್ ಆಗಿರ್ತದೆ. ಇವತ್ತು ಕೂಡ ನಾನು ಫ್ರೈ ಮಾಡ್ತೇನೆ. ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆ ಇವಾಗ ಇದಕ್ಕೆ ಬೇಕಾದ ಮಸಾಲವನ್ನು ಗ್ರೈಂಡ್ ಮಾಡೋಣ. ನಾನು ಇದಕ್ಕೆ ಪೌಡರ್ ಹಾಕಿ ಮಾಡ್ತಿಲ್ಲ, ಸ್ವಲ್ಪ ಮಸಾಲವನ್ನು ಗ್ರೈಂಡ್ ಮಾಡಿ ಸ್ವಲ್ಪ ಮಸಾಲ ಥರ ಇದನ್ನು ನಾನು ಫ್ರೈ ಮಾಡ್ತೇನೆ. ಬನ್ನಿ ಇವಾಗ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ಮೊದಲಿಗೆ ಇದಕ್ಕೆ ಬೇಕಾದ ಮಸಾಲವನ್ನು ಗ್ರೈಂಡ್ ಮಾಡ್ತೇನೆ, ಮತ್ತು ನಾನು ಈ ಮೀನನ್ನು ಕ್ಲೀನ್ ಮಾಡಿ ತರ್ತೇನೆ. ಹಾಗೆಯೇ ನಿಮ್ಮೂರಲ್ಲೆಲ್ಲ ಈ ಮೀನಿಗೆ ಯಾವ ಹೆಸರಿಂದ ಕರೀತಾರೆ ಅಂತ ಹೇಳಿ. ಕರಾವಳಿ ಭಾಗದಲ್ಲಿ ಇದಕ್ಕೆ ಗೊರೆ ಮೀನು, ಕುಂಬಾರಿ ಮೀನು ಅಂತ ಹೇಳ್ತಾರೆ. ಹಾಗೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನಾನು ಹೆಸರನ್ನು ತಿಳ್ಕೊಂಡೆ, ಇಲ್ಲದಿದ್ದರೆ ಇದರ ಹೆಸರು ನನಗೂ ಗೊತ್ತಿರಲಿಲ್ಲ. ಮಾರ್ಕೆಟಿಗೆ ಹೋದಾಗ ಏನೋ ಮೀನು ಸಿಗದಿದ್ದರೆ ಈ ಮೀನನ್ನು ತರೋದಷ್ಟೇ. ಹಾಗೆ ಇವಾಗ ಇದನ್ನು ಫ್ರೈ ಮಾಡೋಣ. ಬೇಗನೆ ಇದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ. ನೋಡಿ, ಮೀನು ಈ ಥರ ಇದೆ, ಸ್ವಲ್ಪ ಗಟ್ಟಿ. ಹಾಗೆಯೇ ಇದಕ್ಕೆ ಪೊಡಸೆಲ್ಲ ತುಂಬ ಇದೆ, ಅದನ್ನೆಲ್ಲ ತೆಗಿಬೇಕು. ನೋಡಿ, ಇಲ್ಲಿ ಈ ಮೀನಿನ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ 5 ಒಣಮೆಣಸನ್ನು ತೊಗೊಂಡಿದ್ದೇನೆ. ಇದನ್ನು ಇವಾಗ ನೆನೆ ಹಾಕ್ತೇನೆ, ಬಿಸಿ ನೀರು ಹಾಕಿ ನೆನೆ ಹಾಕ್ತೇನೆ. ಇದಕ್ಕೆ ನೋಡಿ ಸ್ವಲ್ಪ ಬಿಸಿ ನೀರನ್ನು ಹಾಕ್ತೇನೆ. 10-15 ನಿಮಿಷ ಚೆನ್ನಾಗಿ ನೆನೆಯಲಿ. ನೋಡಿ, ಇವಾಗ ಈ ಮೆಣಸನ್ನು ನೆನೆ ಹಾಕಿ ಒಂದು 1/4 ಗಂಟೆ ಆಯಿತು. ಇನ್ನು ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕೊತ್ತಂಬರಿ, 1/4 ಟೀ ಸ್ಪೂನ್ ಅರಸಿನ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂದರೆ ಜಿಂಜರ್ ಮತ್ತು ಗಾರ್ಲಿಕನ್ನು ಹಾಕಿದರೆ ಆಯಿತು. ಸ್ವಲ್ಪ ಹುಣಸೆ ಹುಳಿ, ಹಾಗೆ ಈ ಮಸಾಲಕ್ಕೆ ಬೇಕಾಗುವಷ್ಟು ಉಪ್ಪು. ಇವಾಗ ಮೆಣಸನ್ನು ನೆನೆ ಹಾಕಿದ ನೀರನ್ನು ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತೇನೆ. ಇವಾಗ ಮಸಾಲೆ ನೈಸಾಗಿ ಗ್ರೈಂಡ್ ಮಾಡಿ ರೆಡಿಯಾಗಿದೆ. ಇವಾಗ ಮಸಾಲ ರೆಡಿ ಆಯಿತು. ಈಗ ಇದನ್ನು ಕ್ಲೀನ್ ಮಾಡಿ ತರ್ತೇನೆ. ಮೀನನ್ನು ಕ್ಲೀನ್ ಮಾಡಿ ತಂದೆ. ಇನ್ನು ಇದಕ್ಕೆ ಕಟ್ಸ್ಕೊಡ್ಬೇಕು. ಕಟ್ಸ್ಕೊಟ್ಟಾದಮೇಲೆ ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ಇವಾಗ ಇದಕ್ಕೆ ಈ ಥರ ಕಟ್ಸ್ಕೊಡ್ತೇನೆ. ಕಟ್ಸ್ಕೊಟ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ. ಎಲ್ಲದಕ್ಕೆ ಕಟ್ಸ್ಕೊಟ್ಟಾಯಿತು. ಹಾಗೆಯೇ 3 ಮೀನಲ್ಲಿ ಕೂಡ ಮೊಟ್ಟೆ ಇತ್ತು. ಆದರೆ ಮೊಟ್ಟೆಯನ್ನು ನಾವು ಯಾವಾಗಲೂ ಈ ಮೀನಿಗೆ ಮಸಾಲೆ ಹಾಕುವಾಗ ಯಾವುದೇ ಮೀನಿನ ಮೊಟ್ಟೆ ಆದರೂ ಸರಿ, ನಾವು ಒಟ್ಟಿಗೆ ಮಸಾಲೆ ಹಾಕಬಾರ್ದು. ಯಾಕೆಂದರೆ ನಾವು ಮೊಟ್ಟೆಗೆ ಮಸಾಲೆ ಒಟ್ಟಾಗಿ ಹಾಕಿದಲ್ಲಿ ಈ ಮೀನಿಗೆ ಮಸಾಲ ಹಿಡಿಯೋದಿಲ್ಲ. ಹಾಗಾಗಿ ಮೊಟ್ಟೆಯನ್ನು ಸೆಪ್ರೇಟಾಗಿ ನಾವು ಮಸಾಲವನ್ನು ಹಾಕಬೇಕು. ಅದೊಂದು ನೆನಪಿಟ್ಟುಕೊಳ್ಳಿ. ಯಾಕೆಂದರೆ ನಾನು ಇದಕ್ಕಿಂತ ಮೊದಲು ತುಂಬ ಸಲ ಗೊತ್ತಿಲ್ಲದೆ ಮೊಟ್ಟೆ ಹಾಕಿ ಮಸಾಲ ಹಾಕಿದ ಮೇಲೆ ಈ ಮೀನಿಗೆಲ್ಲ ಮಸಾಲನೇ ಹಿಡ್ಕೊಳ್ತಿರಲಿಲ್ಲ. ಹಾಗಾಗಿ ಹೇಳ್ತಿರೋದು, ಮೊಟ್ಟೆ ಇದ್ದರೆ ಮೊಟ್ಟೆಯನ್ನು ಸೆಪ್ರೇಟಾಗಿ ಮಸಾಲ ಹಾಕಿಡಿ, ಇದರ ಜೊತೆಗೇ ಮಸಾಲವನ್ನು ಹಾಕಬೇಡಿ. ಇವಾಗ ನೋಡಿ, ಕಟ್ಸೆಲ್ಲ ಕೊಟ್ಟಾಯಿತು. ಇನ್ನು ಮಸಾಲವನ್ನು ಹಾಕ್ತೇನೆ. ನೋಡಿ, ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ರೆಡಿಯಾಗಿದೆ. ಸ್ವಲ್ಪ ಕರಿಬೇವನ್ನು ಹಾಕ್ತೇನೆ.
ಇವಾಗ ಈ ಮಸಾಲವನ್ನು ಚೆನ್ನಾಗಿ ಇದಕ್ಕೆ ಹಾಕಬೇಕು. ಈ ಕಟ್ಸಿನೊಳಗೆಲ್ಲ ಮಸಾಲ ಚೆನ್ನಾಗಿ ಹೋಗಬೇಕು. ನೋಡಿ, ಇವಾಗ ಮಸಾಲವನ್ನು ಹಾಕಿ ಆಯಿತು. ಇನ್ನು ಇದು ಮ್ಯಾರಿನೇಟ್ ಆಗಲಿ. ಹಾಗೆಯೇ ಸ್ವಲ್ಪ ಮಸಾಲ ಇಲ್ಲಿ ಇನ್ನು ಉಳಿದಿದೆ, ಅದನ್ನು ಫ್ರೈ ಮಾಡುವಾಗ ಯೂಸ್ ಮಾಡ್ತೇನೆ. ಇವಾಗ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ನೋಡಿ, ಇವಾಗ ಫ್ರೈ ಮಾಡಲಿಕ್ಕೆ ಇಟ್ಟಾಯಿತು. ಏನಿದು ಫ್ರೈ ಆಗಲಿ. ನೋಡಿ, ಇವಾಗ ಒಂದು ಸೈಡ್ ಫ್ರೈ ಆಗಿ ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಾಕ್ತೇನೆ. ನೋಡಿ, ಮೀನು ಇನ್ನೊಂದು ಸೈಡ್ ಇವಾಗ ಫ್ರೈ ಆಗ್ತಾ ಇದೆ. ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ನಾನು ಫ್ರೈ ಮಾಡ್ತಾ ಇದ್ದೇನೆ. ಹಾಗೆ ಇನ್ನೊಂದು ಸೈಡಲ್ಲಿ ಒಂದು ಬನಲೆಯನ್ನು ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ಈ ಎಣ್ಣೆಗೆ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ನೋಡಿ, ನೀರುಳ್ಳಿಯನ್ನು ಹಾಕಿದೆ. ಇನ್ನು ನೀರುಳ್ಳಿಯನ್ನು ಇವಾಗ ಸ್ವಲ್ಪ ಬಾಡಿಸಿಕೊಳ್ತೇನೆ. ನೋಡಿ, ಇವಾಗ ನೀರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಬಂತು. ಸ್ವಲ್ಪ ಕರಿಬೇವನ್ನು ಹಾಕಿದೆ. ಉಳಿದಂಥ ಮಸಾಲವನ್ನು ಇದರ ಜೊತೆಗೆ ಹಾಕ್ತೇನೆ. ಇವಾಗ ಈ ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡ್ತೇನೆ. ನೋಡಿ, ಇಲ್ಲಿ ಮೀನು ಕೂಡ ಇವಾಗ ಫ್ರೈ ಆಗ್ತಾ ಬಂತು. ಇದನ್ನು ತೆಗಿತೇನೆ. ನೋಡಿ, ಇವಾಗ ಮಸಾಲ ರೆಡಿ ಆಯಿತು. ಇನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ. ಇವಾಗ ಇಲ್ಲೊಂದು ಬಾಳೆ ಎಲೆಯನ್ನು ತೊಗೊಂಡಿದ್ದೇನೆ. ಅದಕ್ಕೆ ಈ ಮಸಾಲವನ್ನು ಹಾಕ್ತೇನೆ. ಅಡಿಭಾಗದಲ್ಲಿ ಫ್ರೈ ಮಾಡಿದಂಥ ಮಸಾಲವನ್ನು ಹಾಕ್ತೇನೆ. ನೋಡಿ, ಇವಾಗ ಈ ಮೀನು ಕೂಡ ಫ್ರೈ ಆದ್ದು ಸಾಕು, ತೆಗಿತೇನೆ. ಮೀನನ್ನು ತೆಗೆದಾಯಿತು. ಇನ್ನು ಉಳಿದ ಮಸಾಲವನ್ನು ಇದರ ಮೇಲೆ ಹಾಕ್ತೇನೆ. ನೋಡಿ ಫ್ರೆಂಡ್ಸ್, ಗೋರೆ ಮೀನಿನ ಸ್ಪೆಷಲ್ ಒಂದು ಫ್ರೈ ರೆಡಿ ಆಯಿತು. ಕುಂಬಾರಿ ಮೀನು ಅಂತ ಕೂಡ ಹೇಳ್ತಾರೆ, ಗಾರ್ಗೆ ಮೀನು ಅಂತ ಕೂಡ ಹೇಳ್ತಾರೆ. ಸ್ಪೆಷಲಾಗಿ ನಾನಿವತ್ತು ಫ್ರೈ ಮಾಡಿದ್ದೇನೆ. ಟೇಸ್ಟ್ ಅಂತೂ ಸೂಪರ್ ಆಗಿರ್ಬೋದು. ಮಸಾಲ ಟೇಸ್ಟ್ ಸೂಪರ್ ಆಗಿದೆ. ಹಾಗೆ ಮೀನು ಕೂಡ ಟೇಸ್ಟ್ ಚೆನ್ನಾಗಿದೆ. ಸ್ವಲ್ಪ ಗಟ್ಟಿ ಮಾಂಸ ಆದರೂ ಕೂಡ ಟೇಸ್ಟ್ ಚೆನ್ನಾಗಿದೆ. ಹಾಗೆ ಇವತ್ತಿನ ಈ ಒಂದು ಫ್ರೈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.